ಈ ಕೊಲ್ಲಿ ರಾಷ್ಟ್ರಗಳು ಹೋಗಿ ತಮ್ಮ ಬದುಕನ್ನು ಕಳ್ಕೊಂಡಿದ್ದು ನಾವು ನೋಡ್ತಾ ಇದ್ದೀವಿ. ಗಂಡು ಮಕ್ಕಳಿದ್ರೆ ಕೂಲಿಪ ಏನು ಹೇಳಿದಲ್ಲಿ ಮಾಡಲೇಬೇಕಲ್ಲೇ. ಒಂದು ರೀತಿಯಿಂದ ಈ ದೇಶದೊಳಗೆ ಏನು ಅತ್ಯಂತ ಕನಿಷ್ಠ ಜನ ಏನು ಕೆಲಸ ಮಾಡ್ತಾರೋ ಆ ಕೆಲಸ ಅಲ್ಲಿ ಮಾಡುವಂಥ ಪ್ರಸಂಗ, ಪಗಾರ ಸಿಗೋದು ಹೋಗುವಂಥದ್ದು. ಹೋದ್ರೊಳಗೆ ಕಿಮ್ಮತ್ತಿಲ್ಲ, ಮತ್ತೇನೂ ಇಲ್ಲ, ಮಾತೇ ಇಲ್ಲ, ಬೆಲೆನೂ ಇಲ್ಲ, ಬೈಗಳ ಮತ್ತೇನು ಎಲ್ಲ ಕೇಳಬೇಕಲ್ಲ. ಇದು ಹೆಚ್ಚು ಒಂದು 4 ಹೊಡೆತಾನು ತಿನ್ನಬೇಕು, ಮತ್ತೇನು ಆಗಬೇಕು, ಭಾಳ ಜೋರಾಗಿ ಬಿಡಿದ್ರೆ ಕುಲ್ಲಾನು ಹೋಗಿಬಿಡ್ಬೇಕು ಅನ್ನೋಂಥ ಮಾತುಗಳು ನಾವು ಕೇಳ್ತಾ ಇದ್ದೀವಿ. ಇಂಥ ಪರಿಸ್ಥಿತಿ ಒಳಗೆ ವಿಶೇಷವಾಗಿ ನಮ್ಮ ಕಾರ್ಮಿಕರು ಕುಲ್ಲ ಆಗ್ತಾ ಇರೋದು, ಖತಮ್ ಆಗ್ತಾ ಇರೋದು ಭಾಳ ನೋವಿನ ವಿಷಯ. ಅದರಲ್ಲೂ 2012-17 ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರತಿದಿನ 10 ಕಾರ್ಮಿಕರು ಸಾಯ್ತಾಯಿದ್ರು. ಕಾರ್ಮಿಕರು ಕೊಲ್ಲಿ ರಾಷ್ಟ್ರಗಳಲ್ಲಿ, ಒಟ್ಟಾರೆ ಇಡೀ ವಿಶ್ವದಲ್ಲೇ ಎಲ್ಲ ಬೇರೆ ಬೇರೆ ದೇಶ ಹೋದಂಥ ಭಾರತೀಯರು 20 ಜನ ಪ್ರತಿದಿನ. 2012-17 ತನಕ ಆ ಸಂದರ್ಭದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಪ್ರತಿದಿನ 10 ಜನ ಸಾಯ್ತಾಯಿದ್ರು. ಅಂದ್ರೆ ಎಷ್ಟು ತೊಂದರೆ, ಟಾರ್ಚರ್ ಕೊಡ್ತಾ ಇರಬೇಕು ಅಂತ. ವಿಶೇಷವಾಗಿ 6 ಕೊಲ್ಲಿ ರಾಷ್ಟ್ರಗಳಾದ ಬಹರೇನ್, ಒಮಾನ್, ಕತಾರ್, ಸೌದಿ ಅರೇಬಿಯಾ ಮತ್ತು UAE ಇಲ್ಲಿ ಕನಿಷ್ಠ ಅಂದರೂ ಸಹಿತ 24,570 ಜನ ತೀರ್ಕೊಂಡಿದ್ದಾರೆ, ಅವ್ರು ಕೊಲೆಗೀಡಾಗಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾಯಿದೆ. ಅದೇ ರೀತಿ ಈ 2021 ಮತ್ತು 2022 ಬಹರೇನ್ ಹೊರತುಪಡಿಸಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಷ್ಟಪ್ಪ ಅಂದ್ರೆ 32,608 ಜನ ಸತ್ತಿದ್ದಾರೆ. ಬಹರೇನ್ ಬಿಟ್ಟಿಷ್ಟು ಅಂದ್ರೆ ಇದು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾಕೆ ಇಲ್ಲಿ ಹೋಗಿ ಸಾಯ್ತಾ ಇದ್ದಾರೆ ದೇಶಗಳು ನಮ್ಮ ಜನ ಅಂತಂದರೆ ಕೂಲಿಕಾರರು. ಇಲ್ಲಿ ಕೂಲಿ ಇಲ್ಲ ಈ ದೇಶದೊಳಗೆ. ಇಲ್ಲೂ ಹಂಗದ ಉಪವಾಸ ಬಸ್ ಆಗಿತ್ತು, ಅಲ್ಲಿ ಕಡೆಗೆ ಹೊಟ್ಟೆಗೆ ಹಾಕ್ಯಾರೆ ನಮ್ಮನ್ನು ಕೊಲ್ತಾರಲ್ಪ ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಜನ ಇವತ್ತು. ಇದರ ಬದಲು ನಮ್ಮ ಸರ್ಕಾರಗಳು ಯಾಕೆ ಹೆಸರು ಕೊಡ್ತಾ ಇಲ್ಲ, ಯಾಕೆ ಇವ್ರ ಬಗ್ಗೆ